ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಮಹಾರಾಷ್ಟ್ರನ್ ಮೇಕಪ್ ಲುಕ್ ಮಾಡಬೇಕಂತ ನನಗೆ ತುಂಬ ದಿವಸದಿಂದ ಆಸೆ ಇತ್ತು. ಅದನ್ನೇ ನಾನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಫಸ್ಟ್ ನಾನಿವಾಗ ಮಾಯ್ಶ್ಚರೈಸರ್ ಕ್ರೀಮ್ ಅಪ್ಲೈ ಮಾಡ್ತಾ ಇದ್ದೀನಿ ಡೈರೆಕ್ಟಾಗಿ. ಸನ್ಸ್ಕ್ರೀನ್ ನಾನು ಹಾಕ್ತಾ ಇಲ್ಲ, ಯಾಕಂದರೆ ಈವ್ನಿಂಗ್ ಟೈಮ್ ಅಲ್ವಾ. ಸೊ ನಾನು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇಲ್ಲ, ಡೈರೆಕ್ಟ್ ಮಾಯ್ಶ್ಚರೈಸರ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೈಮರ್ ಯೂಸ್ ಮಾಡಿಲ್ಲ, ಯಾಕಂದರೆ ನಾನು ಪ್ರೈಮರ್ ಎಲ್ಲಾಗ್ತದೆ ಅಂತಲೇ ಗೊತ್ತಿಲ್ಲ. ಸೊ ಹುಡುಕ್ಬೇಕು ಅದನ್ನು. ಇಲ್ಲ ನಮ್ಮ ಚಿಕ್ಕಮ್ಮ ಮನೇಲಿ ಕೊಟ್ಟಿದ್ದೀನ ಅಂತಲೂ ನನಗೆ ಜ್ಞಾಪಕ ಇಲ್ಲ. ಹುಡುಕ್ಬೇಕು, ಅದಕ್ಕೆ ಸ್ವಲ್ಪ ಕೆಲಸ ಇದೆ, ಅದೊಂದು ಮಾಡಬೇಕು. ನಾನು ಡೈರೆಕ್ಟ್ ಮಾಯ್ಶ್ಚರೈಸರ್ ಮಾತ್ರ ಅಪ್ಲೈ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಐಬ್ರೋ ಪೆನ್ಸಿಲೇ ನಾನು ಯೂಸ್ ಮಾಡೋದು. ಇದು ಸ್ವಲ್ಪ ಹೇಳೋದು, ನಾನು ಶಾರ್ಪ್ ಮಾಡಿಲ್ಲ, ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ ಐಬ್ರೋ ಪೆನ್ಸಿಲನ್ನು. ಇದು ಆ್ಯಕ್ಚುಲಿ ನಾನು ಮನೆ ಹತ್ರ ಇರೋ ಫ್ಯಾನ್ಸಿ ಸ್ಟೋರ್ ಹತ್ರ ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಸ್ವಿಸ್ ಬ್ಯೂಟಿ ಅಂತ ಹಾಕಿತ್ತು ಅನಿಸುತ್ತೆ ಬ್ರ್ಯಾಂಡ್ ನೇಮು, ಜ್ಞಾಪಕ ಇಲ್ಲ, ಬಟ್ ಚೆನ್ನಾಗಿದೆ. ಇದು ಡಾರ್ಕ್ ಬ್ರೌನ್. ಆದರೆ ಇದು ಸ್ಪೂಲ್ ಎಲ್ಲಿ ಇಟ್ಟೆ ಅಂತಲೇ ಗೊತ್ತಿಲ್ಲ, ಮರ್ತೋಗ್ಬಿಟ್ಟೆ. ಆಮೇಲೆ ಹೇಗೋ ಒಂದು ಬಂದು ಮ್ಯಾನೇಜ್ ಮಾಡಿಬಿಟ್ಟೆ, ಇದನ್ನು ಶೇಪ್ ಕೊಟ್ಬಿಟ್ಟು ಮಧ್ಯದಲ್ಲೆಲ್ಲ ಅದು ಬ್ಲೆಂಡ್ ಮಾಡೋದಕ್ಕೆ. ಸ್ಪೂಲಿನ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗಲೂ ಅಷ್ಟೇ ಕಳೆದಾಕೊಂಡ್ಬಿಟ್ಟಿದ್ದೆ, ಇವಾಗಲೂ ಇಲ್ಲ. ಸೊ ಅದಕ್ಕೆ ಇದು ಬೇರೆ ಲೈಟ್ ಬ್ರೌನ್ ಐ ಶ್ಯಾಡೋದು ಬ್ರಷ್ ಬರುತ್ತಲ್ಲ ಕ್ಯಾಪಲ್ಲಿ, ಆ ಬ್ರಷಲ್ಲಿ ನಾನು ಮ್ಯಾನೇಜ್ ಮಾಡಿದೆ. ಸ್ಪೂಲಿ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ, ಹುಡುಕ್ಬೇಕು. ನಂದು ಇದೇ ಕೆಲಸ ಆಯಿತು, ಒಂದು ಜಾಗದಲ್ಲಿ ಇಡೋದಿಲ್ಲ, ಎಲ್ಲ ಕಡೆ ಹಾಕಿ 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 ಕಳೆದಾಕೊಳ್ಳೋದೇ ಆಯಿತು ನಂದಂತೂ. ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ಬ್ರಷಲ್ಲಿ ಹೇಗೋ ಮ್ಯಾನೇಜ್ ಮಾಡಿಬಿಟ್ಟೆ. ಬಟ್ ಯೂಶ್ವಲಾಗಿ ಆ ಬ್ರಷಲ್ಲಿ ನನಗೆ ಅಷ್ಟೊಂದು ಬರೋದು ಇಲ್ಲ, ಬಟ್ ನಾಟ್ ಬ್ಯಾಡ್, ಒಂದಷ್ಟು ನೀಟಾಗಿ ಬಂದಿದೆ. ಯಾಕಂದರೆ ಆ ಬ್ರಷ್ ತುಂಬ ತಿಕ್ಕಾಗಿರುತ್ತೆ, ಅದು ಬ್ಲೆಂಡೇ ಆಗೋದಿಲ್ಲ. ಸೊ ಅದು ಎಷ್ಟೊಂದು ಯೂಸ್ ಆಗಿಲ್ಲ ನನಗೆ. ನೆಕ್ಸ್ಟ್ ಫೌಂಡೇಶನ್ ಬಂದ್ಬಿಟ್ಟು ಲೈಟಾಗಿ ಅಪ್ಲೈ ಮಾಡಿದ್ದೀನಿ. ಆ್ಯಸ್ ಯೂಶ್ವಲ್ ನನಗೆ ತುಂಬ ಜಾಸ್ತಿ ಫೌಂಡೇಶನ್ ಅಪ್ಲೈ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ, ಅದಕ್ಕೆ ನಾನು ಲೈಟಾಗಿ ಫೌಂಡೇಶನ್ ಅಪ್ಲೈ ಮಾಡಿದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ಈ ಲುಕ್ನ ಟ್ರೈ ಮಾಡ್ತಾ ಇರೋದು. ಇದಕ್ಕೆ ಮುಂಚೆ ನಾನು ಈ ಥರ ಟ್ರೈ ಮಾಡಿರಲಿಲ್ಲ. ಯಾವುದೇ ಥರ ಕ್ಲಾಸ್ಗೂ ನಾನು ಹೋಗಿಲ್ಲ, ಜಸ್ಟ್ ವೀಡಿಯೋಗಳೆಲ್ಲ ನೋಡಿ ನನಗೆ ಮೇಕಪ್ ಮಾಡೋದ್ರಲ್ಲಿ ತುಂಬಾ ಇಷ್ಟ, ಡಿಫ್ರೆಂಟಾಗಿ ಮೇಕಪ್ ಮಾಡೋದು. ಬಟ್ ಆದರೆ ನಾನು ಅದನ್ನು ಮಾಡಿ ನನಗೆ ನಾನೇ ಅಡ್ಮೈರ್ ಮಾಡಿ ಇಟ್ಕೊತೀನಿ, ಅದೊಂದೇ. ಬಟ್ ನನಗಿಷ್ಟ ಆಗುತ್ತೆ, ಎಲ್ಲ ಥರ ಮೇಕಪ್ಪು ನನಗೆ ಟ್ರೈ ಮಾಡಬೇಕಂತ ಇಷ್ಟ. ವಿಲ್ ಸಿ ಎಲ್ಲನೂ ನನಗೆ ಮಾಡೋಕ್ಕಾಗತ್ತಾ ಅಂತ. ಬಟ್ ನೋಡಿ ನಾನು ಕಲಿತಾ ಇದ್ದೀನಿ. ಬಟ್ ಡೈಲಿ ವೇರ್ ಮೇಕಪ್ಪು ಮತ್ತು ದೇವಸ್ಥಾನ, ಆಮೇಲೆ ಹೊರಗಡೆ ಎಲ್ಲಾದರೂ ಇಲ್ಲ ಫಂಕ್ಷನ್ಸ್, ಆ ಥರ ಇದಕ್ಕೆಲ್ಲ ಮೇಕಪ್ ನಾನು ಮಾಡ್ಕೊತೀನಿ. ಬಟ್ ಈ ಥರ ಲೈಕ್ ಮಹಾರಾಷ್ಟ್ರನ್ ಲುಕ್ ಮತ್ತು ಲ್ಯಾಟಿನಾ ಮೇಕಪ್ ಮತ್ತು ಕ್ಲಿಯೋಪೆಟ್ರಾ ಮೇಕಪ್, ಆ ಥರ ಎಲ್ಲ ನಂಗೆ ಮಾಡೋಕ್ಕೆ ತುಂಬ ಇಷ್ಟ. ನೆಕ್ಸ್ಟು ನಾನು ಕ್ಲಿಯೋಪೆಟ್ರಾ ಮೇಕಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ವಿಲ್ ಸಿ. ಸೊ ಈಗ ನಾನು ಐ ಶ್ಯಾಡೋ ಅಪ್ಲೈ ಮಾಡ್ತಾ ಇದ್ದೀನಿ. ಸ್ಮೋಕಿ ಐಸ್ ಥರ, ಲೈಟಾಗಿ ಸ್ಮೋಕಿ ಐಸ್ ಥರ ಕೊಡೋಣ ಅಂದ್ಕೊಂಡು ನಾನು ಲೈಟ್ ಶೇಡ್ ಬ್ರೌನು, ಲೈಕ್ ಒಂಥರ ರಸ್ಟ್ ಮಡ್ ಇರುತ್ತಲ್ವಾ, ಆ ಟೈಪಲ್ಲಿರೋ ಐ ಶ್ಯಾಡೋ ನಾನು ಹಾಕ್ತಾ ಇರೋದು. ತುಂಬ ಲೈಟ್, ಕಂಪ್ಲೀಟ್ ಲೈಟ್, ಯಾಕಂದರೆ ಅದನ್ನು ಹಾಕ್ಬಿಟ್ರೆ ಅದು ತುಂಬ ಡಾರ್ಕಾಗಿ ಕಾಣಿಬಿಡುತ್ತಲ್ವ, ಅದಕ್ಕೆ ಫಸ್ಟ್ ಲೈಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಲೈಟ್ ಬ್ರೌನ್ ಐ ಶ್ಯಾಡೋ, ಅದನ್ನು ಅಪ್ಲೈ ಮಾಡಿದ ತಕ್ಷಣ ಸ್ಮೋಕಿ ಐ ಕೊಡೋಣ ಅಂತ. ಆ್ಯಕ್ಚುಲಿ ಇದರಲ್ಲಿ ಏನಂದರೆ ಸ್ಮೋಕಿ ಐಗೆ ಫೇಸಸ್ ಕೆನಡಾ ಒಂದು ಕಾಜಲ್ ಪೆನ್ಸಿಲ್ ತೊಗೊಂಡೆ ಕಣ್ರಿ. ಅದು ಏನಾಗಿದೆ ಅಂತ ಗೊತ್ತಿಲ್ಲ, ಸ್ವಲ್ಪ ದಿವಸ ನಾನು ಯೂಸ್ ಮಾಡಿರಲಿಲ್ಲ. ಸೊ ಅದು ಶಾರ್ಪ್ ಮಾಡಿಬಿಟ್ಟು ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ ಲೆಡ್ ಇದೆ ಅಲ್ವಾ, ಆ ಲೆಡ್ ವರ್ಕೇ ಆಗ್ತಿಲ್ಲ, ಒಳಗಡೆ ಹೋಗ್ಬಿಟ್ಟಿದೆ. ಹೀಗೆ ಹಾಕಿ ಟ್ರೈ ಮಾಡ್ತಾಯಿದ್ದೀನಿ, ಹಾಗಾಗಿ ಟ್ರೈ ಮಾಡ್ತಾಯಿದ್ದೀನಿ, ಏನು ಮಾಡಿದ್ರೂ ವರ್ಕ್ ಆಗಿಲ್ಲ ನನಗೆ. ಅಯ್ಯೋ ಏನಪ್ಪ ಮಾಡೋದು ಲಾಸ್ಟಲ್ಲಿ. ಬಟ್ ನಾಟ್ ಬ್ಯಾಡ್, ನಾನು ಅಷ್ಟೊಂದು ಯೂಸ್ ಮಾಡಿ ಸ್ವಲ್ಪ, ಬಟ್ ಆ ಸ್ವಲ್ಪನೂ ಒಂದು ಅಟ್ಲೀಸ್ಟ್ ಒಂದು 2 ವೀಕ್ಸ್ ಇಲ್ಲ 3 ವೀಕ್ಸ್ ಡೈಲಿ ಯೂಸ್ ಮಾಡಿದ್ರೆ ಅಷ್ಟು ಬರ್ತಿತ್ತೇನೋ, ಅಷ್ಟಿತ್ತು. ನಾನು ಶಾರ್ಪ್ ಮಾಡಿನೂ ಟ್ರೈ ಮಾಡಿದೆ, ಬಟ್ ಅದು ಲೆಡ್ ಬಂದುಬಿಟ್ಟು ಸಪ್ರೇಟಾಗಿ ಬಂದುಬಿಟ್ಟಿದೆ, ಲೈಕ್ ಅದ್ರಲ್ಲಿ ತಿಕ್ಕಾಗಿ ಅಂಟ್ಕೊಂಡಿರಲಿಲ್ಲ ಪೆನ್ಸಿಲ್ ಒಳಗಡೆ. ಇನ್ನೊಂದು ಏನಂದರೆ ಅದು ಡ್ರಾ ಮಾಡಿದ್ರೂ ಬರಲೇ ಇಲ್ಲ, ಅದಕ್ಕೆ ನಾನು ಏನು ಮಾಡಿದೆ, ಅದನ್ನು ಸ್ಟಾಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಐ ಶ್ಯಾಡೋನ ತೊಗೊಳಕ್ಕೆ ಟ್ರೈ ಮಾಡಿದೆ. ಯಾಕಂದರೆ ಅದು ಬರಲೇ ಇಲ್ಲ, ಇನ್ನೇನು ಮಾಡೋದು. ಅದು ಬಿಟ್ಟರೆ ನನ್ನ ಹತ್ರ ಕಾಜಲ್ ಪೆನ್ಸಿಲ್ ಇರಲಿಲ್ಲ, ನಾರ್ಮಲ್ ಕಾಜಲ್, ಶೃಂಗಾರ್ ಕಾಜಲ್ಲೇ ಇತ್ತು. ಆಮೇಲೆ ಇನ್ನೊಂದು ಇದು ಇತ್ತು, ಜೆಲ್ ಐಲೈನರ್ ಇತ್ತು. ಆದರೆ ಜೆಲ್ಲಲ್ಲಿ ನಾನು ಸ್ಮಜ್ ಆಗಲ್ಲ, ಯಾಕಂದರೆ ಅದು ಬಂದ್ಬಿಟ್ಟು ಒಂದು ಸಲ ಹಿಂಗೆ ಅಪ್ಲೈ ಮಾಡಿ ಹಿಂಗೆ ಮಾಡಿದ್ರೆ ಅದು ಡ್ರೈ ಆಗಿಬಿಡುತ್ತೆ. ಅದು ನನಗೆ ಟ್ರೈ ಮಾಡೋಕ್ಕೆ ನನಗೂ ಇಷ್ಟ ಇರಲಿಲ್ಲ, ಯಾಕಂದರೆ ನನಗೆ ಮೇಕಪ್ ಸ್ಪಾಯ್ಲ್ ಮಾಡಬಾರ್ದು ಅಂತಿತ್ತು. ಅದಕ್ಕೆ ನಾನು ಡೈರೆಕ್ಟಾಗಿ ಐ ಶ್ಯಾಡೋದಲ್ಲಿ ಬ್ಲ್ಯಾಕ್ ಐ ಶ್ಯಾಡೋನೇ ತೊಗೊಳಕ್ಕೆ, ಸ್ಟ್ರೈಟಾಗಿ ಬ್ಲ್ಯಾಕ್ ಐ ಶ್ಯಾಡೋ ತೊಗೊಂಡೆ ನಾನು ಟ್ರೈ ಮಾಡಿಬಿಟ್ಟೆ. ನಾಟ್ ಬ್ಯಾಡ್, ಚೆನ್ನಾಗೇ ಬಂದಿತ್ತು.
ಬಟ್ ಸ್ವಲ್ಪ ಬ್ಲೆಂಡಿಂಗಲ್ಲಿ ಜಾಸ್ತಿ ಕೆಲಸ ಇತ್ತು. ಯಾಕಂದರೆ ಐ ಶ್ಯಾಡೋದಲ್ಲಿ ನಾನು ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ಬ್ಲ್ಯಾಕ್ ಐ ಶ್ಯಾಡೋ ತೊಗೊಂಡು. ಇದಕ್ಕೆ ಮುಂಚೆಲ್ಲ ನಾನು ಯೂಶ್ವಲಾಗಿ ಫೇಸಸ್ ಕೆನಡಾ ಕಾಜಲ್ಲೇ ಟ್ರೈ ಮಾಡ್ತಿದ್ದೆ. ಯಾಕಂದರೆ ಅದು ತುಂಬಾ ಚೆನ್ನಾಗಿ ಬರ್ತಿತ್ತು. ಲೈಟಾಗಿ ಹಿಂಗೆ ಒಂದು ಲೈನ್ ಹಿಂಗೆ ಎಳ್ದಿದ ತಕ್ಷಣ ಅದ್ರಲ್ಲಿ ಸ್ಮಜ್ ಮಾಡಿದ್ರೆ ಹಂಗೆ ಸ್ಮೋಕಿ ಬರ್ತಿತ್ತು. ಬಟ್ ಇದು ಹಾಗಾಗ್ತಿರ್ಲಿಲ್ಲ. ಸೊ ನಾನು ಇದನ್ನು ಬಂದ್ಬಿಟ್ಟು ಮೇ ಮೇಬ್ಲಿನ್ ಲಾರಿಯಲ್ ಜೆಲ್ ಲೈನರ್ ತೊಗೊಂಡೆ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಆಲ್ಮೋಸ್ಟ್ ಒಂದು 4 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು. ಚೆನ್ನಾಗಿದೆ ಈ ಜೆಲ್ ಐಲೈನರ್. ಒಂದು ಸಲ ಹಿಂಗೆ ಹಾಕಿಬಿಟ್ರೆ ಅದು ಹಾಗೇ ಇರುತ್ತೆ, ಅದು ಸ್ಮಜ್ಜು ಆಗೋದಿಲ್ಲ. ಅದಕ್ಕೆ ನನಗಿಷ್ಟ ಕಾಜಲು. ಈ ಕಾಜಲ್ ನಾವು ಯಾವ ಥರ ಹೇಳ್ಕೊಂಡು ನಾವು ಹೇಗೆ ಕೊಡ್ತಿರೋ ಅದು ಹಾಗೇ ಇರುತ್ತೆ. ಅದೊಂದು ರೀಸನ್ ನನಗಿಷ್ಟ ಇದು. ತುಂಬ ತಿಕ್ಕಾಗಿ ಕಾಣುತ್ತೆ. ಒಂದೊಂದು ನನಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಅದು ಲೈನ್ ಹೀಗೆ ಹಾಕಿ ಬಿಟ್ಟಿದ ತಕ್ಷಣ ಅದು ಒಣಗೋಗಿದ ತಕ್ಷಣ ಗ್ಯಾಪ್ ಬಿಡೋ ಥರ ಆಗಿಬಿಡುತ್ತೆ, ಸ್ಪ್ಲಿಟ್ ಆಗೋ ಥರ ಕಾಣಿಸುತ್ತೆ. ಸೊ ನಂಗೆ ಅದು ಇಷ್ಟ ಆಗೋದಿಲ್ಲ. ಬಟ್ ಇದು ನನಗೆ ತುಂಬಾ ಇಷ್ಟ. ಸೊ ಜೆಲ್ ಐಲೈನರ್ ಹಾಕಿದ ತಕ್ಷಣ ಕೆಳಗಡೆ ಒಂದು ಲೈಟಾಗಿ ಐ ಶ್ಯಾಡೋ ತೊಗೊಂಡು ಕೆಳಗಡೆ ಲೈಟಾಗಿ ಹಿಂಗೆ ಸ್ಪ್ರೆಡ್ ಮಾಡಿದೆ, ಲಿಟಲ್ ಸ್ಮೋಕಿ ಐಸಾಗಿ ಬರಬೇಕು ಅಂದ್ಬಿಟ್ಟು. ಮತ್ತು ಐ ಎಂಡ್ ಇದೆ ಅಲ್ವಾ, ಅಲ್ಲಿ ನನಗೆ ಶಾರ್ಪಾಗಿ ಲೈನ್ ಬೇಕಾಗಿತ್ತು. ಸೊ ಅದಕ್ಕೆ ಎಂಡ್ ಮತ್ತು ಇನ್ನರ್ ಕಾರ್ನರ್, ಔಟರ್ ಕಾರ್ನರ್ ಮತ್ತು ಇನ್ನರ್ ಕಾರ್ನರ್ ಮಾತ್ರ ನಾನು ಶೇಪ್ ಕೊಟ್ಟೆ ಐಲೈನರಲ್ಲಿ. ಸೊ ಅವಾಗ ಏನು ಹೇಳೋದು ಅದು, ಅಯ್ಯಯ್ಯೋ, ಫೇಕ್ ಲ್ಯಾಶಸ್ ಇಟ್ಟಾಗ ಆ ಐಲೈನರ್ ಶೇಪ್ ಕೊಡಬೇಕು ಅಂತ. ಇಲ್ಲಾಂದರೆ ಅದು ರೌಂಡ್ ಐಸ್ ಥರ ಕಾಣುತ್ತೆ ಅಂದ್ಬಿಟ್ಟು ನಾನು ಐಲೈನರ್ ಹಾಕಿ ಒಂದು ಸ್ವಲ್ಪ ಲೈನ್ ಕೊಟ್ಟಿದ್ದೀನಿ ಎಂಡಲ್ಲಿ ಮಾತ್ರ. ಫುಲ್ಲಾಗಿ ಲೈನ್ ಹಾಕಿಲ್ಲ, ಎಂಡ್ ಇನ್ನರ್ ಕಾರ್ನರ್ ಮತ್ತು ಔಟರ್ ಕಾರ್ನರಲ್ಲಿ ಮಾತ್ರ ನಾನು ಐಲೈನರ್ ಹಾಕಿ ಬಿಟ್ಟಿದ್ದೀನಿ. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಬಟ್ ಆದರೆ ನೀವು ಟ್ರೈ ಮಾಡಬೇಕಂದ್ರೆ ಹೊರಗಡೆ ಹೋಗುವಾಗ ಆವಾಗಲೇ ಹಾಕಿ ಟ್ರೈ ಮಾಡಿಬಿಡಿ. ಸುಮ್ಮನೆ ಮನೇಲಿರುವಾಗ ಒಂದು ಸಲ ಮನೇಲಿದ್ದು ಟ್ರೈ ಮಾಡಿಕೊಟ್ಬಿಟ್ಟು ಆಮೇಲೆ ನೀವು ಹೊರಗಡೆ ಹೋಗುವಾಗ ಈ ಐ ಮೇಕಪ್ನ ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಾನು ನನ್ನ ಕಾಂಟೋರ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಕಾಂಟೋರ್ ಯಾವಾಗಲೂ ಬ್ರಷಲ್ಲಿ ಯೂಸ್ ಮಾಡೋದಿಲ್ಲ. ಯಾಕಂದರೆ ನನಗೆ ಹ್ಯಾಂಡಲ್ಲೇ ತುಂಬ ಚೆನ್ನಾಗಿ ಕೊಡುತ್ತೆ. ಜಸ್ಟ್ ಲೈನ್ ಆ ಥರ ಹಾಕ್ಬಿಟ್ಟು ಕೈಯಲ್ಲೇ ನಾನು ಬ್ಲೆಂಡ್ ಮಾಡಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನನಗೆ ಬ್ರಷಲ್ಲಿ ನನಗೆ ಅಷ್ಟೊಂದು ಬರೋದಿಲ್ಲ. ಕಾಂಟೋರಲ್ಲಿ ಅಷ್ಟು ನನಗೆ ಸ್ಯಾಟಿಸ್ಫೈ ಕೊಡೋದಿಲ್ಲ ಕರೆಕ್ಟಾಗಿ ಬಂದಿದೆ ಅಂತ. ಸೊ ನಾನು ಯಾವಾಗಲೂ ಹ್ಯಾಂಡ್ ಯೂಸ್ ಮಾಡ್ತೀನಿ ಕಾಂಟೋರ್ ಟೈಮಲ್ಲಿ. ನೆಕ್ಸ್ಟ್ ಬ್ಲಷ್, ನನ್ನ ಫೇವ್ರೆಟ್ ಬ್ಲಷ್ ಮೇಕಪ್ಪಲ್ಲಿ. ಬ್ಲಷ್ನೂ ಅಷ್ಟೇ ಹೇಳಿದ ಥರನೇ ಇದು ಒನ್ ಆಫ್ ದಿ ಬೆಸ್ಟ್ ಬ್ಲಷ್. ನಾನು ನಿಮಗೂ ಸಜೆಸ್ಟ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ. ಎಷ್ಟು ಪಿಗ್ಮೆಂಟೆಡ್ ಆಗಿದೆ ಇದಂತೂ, ನನಗಂತೂ ತುಂಬಾ ಇಷ್ಟ. ಹಂಗೆ ನ್ಯಾಚುರಲಾಗಿ ಕೊಡುತ್ತೆ. ನೆಕ್ಸ್ಟ್ ಹೈಲೈಟರ್, ಇದು ಕೆ ಬ್ಯೂಟಿ ಲಿಕ್ವಿಡ್ ಹೈಲೈಟರ್ ತುಂಬಾ ಚೆನ್ನಾಗಿದೆ. ನಾನು ಯೂಶ್ವಲಾಗಿ ಈ ಲಿಕ್ವಿಡ್ ಹೈಲೈಟರ್ ಬಂದುಬಿಟ್ಟು ಐಕಾನಿಕಲ್ಲಿ ನೋಡಿದ್ದೆ ಆ ಬ್ರ್ಯಾಂಡಲ್ಲಿ. ನೆಕ್ಸ್ಟ್ ಈ ಕೆ ಬ್ಯೂಟಿಯಲ್ಲಿ ಬಂದಿರೋದಂತೂ ನನಗೆ ತುಂಬಾ ಖುಷಿಯಾಗಿದೆ. ಯಾಕಂದರೆ ಚೆನ್ನಾಗಿದೆ, ಡೈಲಿ ಯೂಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ಪಿಗ್ಮೆಂಟೆಡ್ ಆಗಿದೆ, ತುಂಬ ಗ್ಲೋಯಿಂಗ್ ಆಗಿದೆ. ನೀವು ಯೂಸ್ ಮಾಡ್ಬೋದು, ವಿಡಿಯೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ, ತುಂಬಾ ಚೆನ್ನಾಗಿದೆ. ಸೊ ಇವಾಗಲೂ ಅಷ್ಟೇ ನಾನು ಡಾರ್ಕ್ ಬ್ರೌನ್ ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ. ಲಿಪ್ಸ್ಟಿಕ್ಕು ಸಹ ಪಿಂಕ್, ಡಾರ್ಕ್ ಬ್ರೌನ್ ಲಿಪ್ಸ್ಟಿಕ್ ವಿತ್ ಪಿಂಕ್ ಲಿಪ್ಸ್ಟಿಕ್. ಲಿಪ್ ಲೈನರ್ ಬಂದುಬಿಟ್ಟು ಡಾರ್ಕ್ ಬ್ರೌನ್ ಲಿಪ್ ಲೈನರ್ ವಿತ್ ಲೈಟ್ ಪಿಂಕ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಲೈಕ್ ಮಸ್ಟರ್ಡ್ ಎಲ್ಲೋ ಇದೆ ಅಲ್ವಾ, ಆ ಥರದ್ದು ಸ್ಯಾರಿ ಹಾಕೋಣ ಅಂದ್ಕೊಂಡಿದ್ದೀನಿ. ಆ ಸ್ಯಾರಿಗೆ ಈ ಲುಕ್ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ. ಇನ್ನೊಂದು ಸ್ಮೋಕಿ ಐಗೂ ಚೆನ್ನಾಗಿ ಕಾಣುತ್ತೆ. ಆ ಒಂದು ಐಡಿಯಾದಲ್ಲಿ ನಾನು ಇದನ್ನು ಟ್ರೈ ಮಾಡಿರೋದು. ನೋಡಿ ಈ ಪಿಂಕು. ಈ ಲಿಪ್ಸ್ಟಿಕ್ಕು ಅಷ್ಟೇ ತುಂಬಾ ಚೆನ್ನಾಗಿದೆ. ನನಗಂತೂ ಇದು ತುಂಬಾ ಇಷ್ಟ ಆಗಿತ್ತು. ಇದು ಲೈಕ್ ಡೈಲಿ ವೇರ್ ಕೂಡ ಇದು ಯೂಸ್ ಮಾಡ್ಬೋದು. ಲೈಟಾಗಿರುತ್ತೆ, ನಾವು ಲಿಪ್ಸ್ಟಿಕ್ ಹಾಕಿದ ಥರನೇ ಕಾಣಿಸೋದಿಲ್ಲ. ಈ ಲಿಪ್ಸ್ಟಿಕ್ ಮಾತ್ರ ಯೂಸ್ ಮಾಡಿದಾಗ ಹಾಕಿದ ಥರ ಕಾಣಿಸಲ್ಲ, ಇಲ್ಲ ಅಂದರೆ ಕಾಣಿಸುತ್ತೆ. ಈ ಥರ ನಾವು ಲಿಪ್ ಲೈನರ್ ಯೂಸ್ ಮಾಡಿ ಈ ಥರ ಯೂಸ್ ಮಾಡಿದಾಗ ಖಂಡಿತವಾಗ್ಲೂ ಕಾಣಿಸುತ್ತೆ. ಸೊ ನಾನು ಬಿಂದಿಯಲ್ಲಿ ಬಂದುಬಿಟ್ಟು ಇಡೋಣ ಅಂದ್ಕೊಂಡೆ ಡಾಟ್, ಬಟ್ ನನಗೆ ಇಷ್ಟ ಆಗಿರಲಿಲ್ಲ. ಈ ಸ್ಮಾಲ್ ಬಿಂದಿ ನನ್ನ ಹತ್ರ ಇತ್ತು. ಸೊ ಅದಕ್ಕೆ ಇದನ್ನೇ ನಾನು ಇಡೋಣ, ಸುಮ್ಮನೆ ಯಾಕೆ ಡಾಟ್ ಇಡೋದು ಅಂದ್ಬಿಟ್ಟು. ಯಾಕಂದರೆ ಬಿಂದಿ ಆ ಡಾಟ್ ಇಡೋದು ಸ್ವಲ್ಪ ಡಾರ್ಕಾಗಿ ಕಾಣಬೇಕು ಅಂತ ನನಗೆ ಅನಿಸ್ತು. ಸೊ ಅದನ್ನು ಇಟ್ಟಿದ್ದೀನಿ. ಮತ್ತು ಇದು ಶೃಂಗಾರ ಬಿಂದಿ, ನಿಮಗೆ ಗೊತ್ತಲ್ವ, ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಯೂಸ್ ಮಾಡಿರ್ತೀವಿ, ಆ ಬಿಂದಿನೇ ನಮ್ಮಮ್ಮ ಇದು ಯೂಸ್ ಮಾಡೋದು.
ಸೊ ಇವಾಗ ಇದನ್ನು ತೊಗೊಂಡು ನಾನು ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ. ನನಗಂತೂ ತುಂಬಾ ಖುಷಿಯಾಗಿತ್ತು, ಯಾಕಂದರೆ ನಾನು ಇದು ಒಂದು 3 to 4 ಟೈಮ್ಸ್ ವೈಪ್ ಔಟ್ ಮಾಡ್ತೀನಿ ಅನ್ನೋ ಡೌಟಲ್ಲೇ ನಾನು ಹಾಕಿದೆ. ಬಟ್ ಇದು ಒಂದು ಸ್ಟ್ರೋಕಲ್ಲೇ ನನಗೆ ಚೆನ್ನಾಗಿ ಬಂದ್ಬಿಡ್ತು ಅನ್ನೋದು ನನಗೆ ತುಂಬಾ ಖುಷಿ ಆಯಿತು. ನೋಡಿ, ನೀವು ವೀಡಿಯೋದಲ್ಲಿ ನೋಡಿದಾಗ ನಿಮಗೇ ಗೊತ್ತಾಗುತ್ತೆ. ತುಂಬಾ ಖುಷಿ ಆಗ್ಬಿಡ್ತು ನನಗಂತೂ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೀವು ಫೌಂಡೇಶನ್ ನೋಡಿದ್ರೆ ಸ್ಟಾರ್ಟಿಂಗು ಇವಾಗೂ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ. ಇನ್ನೂ ಹೋಗ್ತಾ ಹೋಗ್ತಾ ನೋಡಿ ಹಂಗೆ ಮೇಕಪ್ ಫುಲ್ಲು ಸ್ಕಿನ್ಗೆ ಬ್ಲೆಂಡ್ ಆಗಿಬಿಡುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನನಗಂತೂ ಖುಷಿ ಆಯಿತು, ಯಾಕಂದರೆ ಫಸ್ಟ್ ಇದರಲ್ಲಿ ನನಗೆ ಹೇಳ್ತಾರಲ್ಲ, ಈ ಫಸ್ಟ್ ಟೇಕಲ್ಲೇ ಕರೆಕ್ಟಾಗಿ ಬಂದ್ಬಿಡ್ತು ಅಂತ, ಹಾಗೆ ಅನ್ನಿಸ್ಬಿಡ್ತು. ಮೇಕಪ್ ತುಂಬಾ ಚೆನ್ನಾಗಿ ಬಂದ್ಬಿಡ್ತು. ಇನ್ನೊಂದು ಇವಾಗ ಹೇರ್ ಸ್ಟೈಲ್ ಮಾಡೋಣ ಅಂದ್ಕೊಂಡೆ. ಕೂಂಬ್ ಎಲ್ಲಿಟ್ಟೆ ಅಂತಲೇ ಗೊತ್ತಿರಲಿಲ್ಲ. ಸೊ ಇವಾಗ ನಾನು ಎದ್ದು ಹೋದಾಗ ಮಗು ನನ್ನ ನೋಡಿದ್ರೆ ಆಮೇಲೆ ಅಳ್ತಾರೆ ಅಂದ್ಬಿಟ್ಟು ನಾನು ಎದ್ದಿಲ್ಲ. ಮಗು ಆಟ ಆಡ್ತಿದ್ರು, ಸೊ ಅದಕ್ಕೆ ನಾನು ಎದ್ದು ಹೋಗಿ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಬಿಟ್ಟು ಏನು ಮಾಡೋಣ ಅಂತ ಹಂಗೆ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ಸರಿ ಆಯಿತು, ಕೈಯಲ್ಲೇ ಮಾಡಿಬಿಡೋಣ, ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಹ್ಯಾಂಡಲ್ಲೇ ಮಾಡಿದೆ ವಿತೌಟ್ ಕೂಂಬು. ನನಗಂತೂ ತುಂಬಾ ಇಷ್ಟ ಆಯಿತು. ಆ ಮೂನೇ ನನಗೆ ಹಾಫ್ ಮೂನ್ ಮೇಕಪ್ ನಾನು ಅಂದ್ಕೊಂಡೆ ನನ್ನ ಫೇಸಿಗೆ ಚೆನ್ನಾಗಿ ಕಾಣಲ್ಲ ಅಂತ, ಬಟ್ ಅದು ಚೆನ್ನಾಗಿ ಕಾಣ್ತಿದ್ದೆ ಅನ್ನೋದ್ರಲ್ಲಿ ಇನ್ನೂ ಖುಷಿ ಆಗ್ಬಿಡ್ತು ನನಗೆ. ನೀವು ನೋಡಿದ್ರಲ್ಲ, ಇವಾಗ ನೋಡಿ ಮೇಕಪ್ ಹೋಗ್ತಾ ಹೋಗ್ತಾ ಹೆಂಗೆ ಬ್ಲೆಂಡ್ ಆಗ್ತಿದೆ ಅಂತ. ಸೊ ಮಸ್ಕರ ಹಾಕೋದಕ್ಕೆ ಮರ್ತೋದೆ, ಫೇಕ್ ಲ್ಯಾಶಸ್ ಇಡ್ತೀನಿ ಅನ್ನೋದಕ್ಕೆ ಏನಕ್ಕೆ ಮಸ್ಕರ ಅನ್ನೋದು ಮರ್ತೇ ಹೋಯಿತು. ಬಟ್ ಲಿಟಲ್ ಬಿಟ್ ಬೇಕಾಗುತ್ತಲ್ವ. ಸೊ ಐ ಲ್ಯಾಶಸ್ ನಾವು ಎಷ್ಟು ಅದನ್ನು ವಾಲ್ಯೂಮ್ ಕೊಡ್ತೀವೋ, ಅದನ್ನು ನಾವು ಕರ್ಲ್ ಮಾಡಿ ಯಾವ ಶೇಪಿಗೆ ತರ್ತೀವೋ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ ಫೇಕ್ ಲ್ಯಾಶಸ್ ಇಡೋವಾಗ. ಸೊ ನಾನು ಅದನ್ನು ಮರ್ತೇ ಹೋದೆ, ಮಸ್ಕರ ಇರೋದನ್ನೇ ಮರ್ತೋಗ್ಬಿಟ್ಟೆ. ಆಮೇಲೆ ಜ್ಞಾಪಕ ಏನೋ ಒಂಥರ ಮಿಸ್ಸಿಂಗ್ ಇದೆಯಲ್ಲ ಮಿರರಲ್ಲಿ ಅಂತ. ಅದಾದ ನಂತರ ಮಾಡಿದೆ. ಸೊ ನೆಕ್ಸ್ಟ್ ಹೇರ್ ಸ್ಟೈಲೇ, ನಾನು ಕೂಂಬೇನೂ ಯೂಸ್ ಮಾಡಿಲ್ಲ, ಹಾಗೆ ಟ್ರೈ ಮಾಡ್ತಾಯಿದ್ದೀನಿ. ಇದು ನನ್ನ ಫೇವ್ರೆಟ್ ಹೇರ್ ಸ್ಟೈಲಪ್ಪ. ಯಾವಾಗಲೂ ನನಗೆ ಹೇರ್ ಸ್ಟೈಲ್ ತುಂಬ ಇಷ್ಟ ಆಗುತ್ತೆ. ವೆದರ್ ಟು ಆಫೀಸ್, ಕಾಲೇಜ್ ಟೈಮಲ್ಲೂ ಅಷ್ಟೇ, ಆಮೇಲೆ ಟೆಂಪಲ್ಗೂ ಅಷ್ಟೇ. ಈಸಿಯೆಸ್ಟ್ ಹೇರ್ ಸ್ಟೈಲ್ ಅಂದರೆ ಇದೊಂದು ಹೇಳ್ತೀನಿ. ಎಷ್ಟು ಈಸಿ ಅಂದರೆ ಲೈಕ್ ಇನ್ ಅ ಮಿನಿಟ್ ಹೇಳ್ತಾರಲ್ಲ, 1 ನಿಮಿಷದಲ್ಲಿ ಈ ಹೇರ್ ಸ್ಟೈಲ್ ಮಾಡ್ಬೋದು ಅಂತ, ಆ ಹೇರ್ ಸ್ಟೈಲೇ ಇದು. ನನಗಂತೂ ತುಂಬಾ ಇಷ್ಟ. ಬಟ್ ಕೂಂಬ್ ಇಲ್ದಿರೋ ಒಂಥರ ಕಾಣಿಸ್ತಾ ಇತ್ತು. ಆಮೇಲೆ ಹೇಗೋ ಮ್ಯಾನೇಜ್ ಮಾಡಿ ಅದನ್ನು ಸ್ವಲ್ಪ ಲೂಸ್ ಮಾಡಿಬಿಟ್ಟು ಆಮೇಲೆ ಹಂಗೆ ಸ್ಪ್ರೆಡ್ ಮಾಡಿ ಬಿಟ್ಬಿಟ್ಟೆ. ಯಾಕಂದರೆ ಅದು ಲೂಸ್ ಮಾಡಿದಾಗ ಅದೇನಾಯಿತು, ಎದ್ದು ಕಾಣ್ತಾ ಇತ್ತು, ಏನೋ ಸರಿಯಾಗಿ ಆಗದಿರೋ ಥರ. ಆಮೇಲೆ ನಾನು ಅದನ್ನು ಹೇರ್ ಸ್ಟೈಲ್ನ ಸರಿ ಮಾಡಿಬಿಟ್ಟೆ. ನೆಕ್ಸ್ಟ್ ಲ್ಯಾಶಸ್ಸೇ. ಈ ಫೇಕ್ ಲ್ಯಾಶಸ್ ನನಗೆ ತುಂಬಾ ಇಷ್ಟ. ನೋಡೋಕ್ಕೆ ಏನು ಹೇಳೋದು, ಈಗ ಕಾಣುತ್ತೆ, ಎದ್ದು ಕಾಣುತ್ತೆ ಅನ್ನೋ ಥರ ಕಾಣಿಸ್ತದೆ. ಬಟ್ ನಾವೇನಾದರೂ ಅದನ್ನು ಸ್ಟಿಕ್ ಮಾಡಿದ ತಕ್ಷಣ ಹಾಗೆ ನ್ಯಾಚುರಲ್ ಆಗಿ ಕಾಣುತ್ತೆ. ಅದೊಂದು ಕಾರಣಕ್ಕೆ ನನಗಿಷ್ಟ. ಇದಕ್ಕಿಂತ ಮುಂಚೆ ನಾನು ಎಷ್ಟೋ ಥರ ಫೇಕ್ ಲ್ಯಾಶಸ್ ಯೂಸ್ ಮಾಡಿದ್ದೀನಿ, ಬಟ್ ಈ ಲ್ಯಾಶ್ ಥರ ಯಾವುದೂ ಕೂಡ ನನಗೆ ಆ ವೈಬ್ ಕೊಟ್ಟಿಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಬಂದ್ಬಿಟ್ಟು ನಮ್ಮ ಲ್ಯಾಶಸ್ಗೆ ಎಂಡ್ ಟು ಎಂಡ್ ಅಷ್ಟು ಚೆನ್ನಾಗಿ ಕೊಡುತ್ತೆ. ಎಂಡ್ ಟು ಎಂಡ್ ಅಂದರೆ ಚಿಕ್ಕದಿಂದ ಹಂಗೆ ದೊಡ್ಡದು ಬರೋ ಥರ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಕ್ಚುಲಿ ನನಗೆ ಇದು ರೋಸ್ ಇಡಬೇಕಂತ ಇಷ್ಟ ಆಗ್ತಾಯಿತ್ತು, ಬಟ್ ನನಗೆ ಏನೋ ಚೆನ್ನಾಗಿ ಕಾಣ್ತಿಲ್ಲ ಅಂತ ಅನ್ನಿಸ್ಬಿಡ್ತು, ಎತ್ಬಿಟ್ಟೆ. ಸೆಕೆಂಡ್ ಇನ್ನು 2 ರೋಸಸ್ಸು ಇಟ್ಟು ನೋಡಿದೆ, ಬಟ್ ಅದೂ ಸೆಟ್ ಆಗಿರಲಿಲ್ಲ. ನನಗೆ ಈ ನೆಕ್ಲೆಸ್ ಯೂಸ್ ಮಾಡಬೇಕು ಅಂತ ಇಷ್ಟ ಆಗ್ತಾಯಿತ್ತು, ಯಾಕಂದರೆ ಇದರಲ್ಲಿ ವೈಟ್ ಬೀಡ್ಸ್ ಇತ್ತಲ್ವ, ಆ ಒಂದು ಕಾರಣಕ್ಕೆ. ಯಾಕಂದರೆ ಆ ವೈಟ್ ಬೀಡ್ಸ್ ಅನ್ನೋದು ಬಂದ್ಬಿಟ್ಟು ಈ ಸ್ಯಾರಿಗೆ ಸ್ವಲ್ಪ ಎದ್ದು ಕಾಣಲಿ ಅಂತ ನಾನು ಯೂಸ್ ಮಾಡಿದೆ. ಅದೇ ಥರ ಚೆನ್ನಾಗೇ ಬಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ಇದೂ ಅಷ್ಟೇ, ಇದು ನಾನೇ ತೊಗೊಂಡೆ, ನನಗೆ ತುಂಬ ಇಷ್ಟ ಆಗಿತ್ತು. ಮೇನ್ ರೀಸನ್ ಇದು ಅಟ್ರ್ಯಾಕ್ಟ್ ಆಗೋದಕ್ಕೆ ಆ ಶಂಖದಲ್ಲಿ ಗಣೇಶ ತುಂಬ ಚೆನ್ನಾಗಿದೆ ಅಲ್ವಾ ಈ ನೆಕ್ಲೆಸ್ಸು. ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಯಾವಾಗ ಈ ಆರ್ನಮೆಂಟ್ಸ್ ಮೇಲೆ ಇಷ್ಟ ಆಯ್ತಂದರೆ, ನಮ್ಮ ಅಕ್ಕ ಅವ್ರಿಗೆ ಮದುವೆ ಆಯ್ತು, ಅಂದರೆ ನಾಟ್ ಓನ್, ಅಮ್ಮ ಫ್ರೆಂಡ್. ಆ ಟೈಮಲ್ಲಿ ಏನಾಯ್ತಂದರೆ, ಅವರು ಬಾಡಿಗೆಗೆ ರೆಂಟಿಗೆ ತೊಗೊಂಡ್ರು ಅನಿಸುತ್ತೆ. ಆ ರೆಂಟಿಗೆ ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಒಂದು 2000-3000 ಏನೋ ಪರ್ ಡೇ ಆ ಟೈಮ್ಗೆ 2019 ಆವಾಗಲೇ ಅವ್ರು ಅಷ್ಟು ಕೊಟ್ಟರು. ಸೊ ನನಗೆ ಆ ಥರ ನೋಡಿದ ತಕ್ಷಣ ಇಷ್ಟ ಆಗಿಲ್ಲ. ಅದಕ್ಕೆ ನಾನೇ ತೊಗೊಂಬಿಟ್ಟು ಯಾವ್ಯಾವ ಬೇಕಲ್ಲ ಅವಾಗೆಲ್ಲ ತೊಗೊಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಟೈಮು ನನ್ನ ಓನ್ ಆರ್ನಮೆಂಟ್ಸೇ ನಾನು ಯೂಸ್ ಮಾಡಿದೆ. ನನ್ನ ಎಂಗೇಜ್ಮೆಂಟ್, ಮ್ಯಾರೇಜ್ ಮತ್ತು ರಿಸೆಪ್ಷನ್ ಲುಕ್ ಎಲ್ಲ ಟೈಮ್ಗೂ ನಂದೇ. ಎಲ್ಲಾದರೂ ಹೋಗ್ಬೇಕಂದ್ರೂ ನನ್ನ ಆರ್ನಮೆಂಟ್ಸೇ ನಾನು ಯೂಸ್ ಮಾಡೋದು. ಅದಕ್ಕೆ ನಾನು ತೊಗೊಂಡು ನನಗಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಯರಿಂಗ್ಸ್ ಬಂದ್ಬಿಟ್ಟು ನನ್ನ ಬಾಯ್ ಫ್ರೆಂಡ್ ಕೊಡಿಸಿದ್ದು, ನನ್ನ ಹಸ್ಬೆಂಡ್ ಕೊಡಿಸಿದ್ದು. ಸುಮ್ಮ ನೋಡಿದೆ, ಇಷ್ಟ ಆಯಿತು, ಚೆನ್ನಾಗಿದೆ ಎಲ್ಲ ಅಂತ ಹೇಳಿದೆ, ನೋಡಿದ ತಕ್ಷಣ ಕೊಡಿಸ್ಬಿಟ್ರು ಅವರು. ನನಗಂತೂ ಇಯರಿಂಗ್ಸ್ ತುಂಬ ಇಷ್ಟ.
ನೆಕ್ಸ್ಟ್ ಬಂದ್ಬಿಟ್ಟು ನಾನು ಆ್ಯಕ್ಚುಲಿ ಏನೋ ಟ್ರೈ ಮಾಡೋಕ್ಕೆ ನೋಡಿದೆ. ಆಮೇಲೆ ನೋಡಿದೆ ಇದು ಆ್ಯಕ್ಚುಲಿ ಇಯರಿಂಗ್ಸ್ಗೆ ಮೇಲೆ ಹಾಕ್ತಾರೆ ಗೊತ್ತಾ, ಮಾಟಿ ಥರ ಕಿವಿನ ಹಿಂಗೆ ಸುತ್ತಲೂ. ಅದನ್ನು ತೊಗೊಂಡು ಸುಮ್ಮನೆ ಹಾಕಿ ನೋಡಿದ್ರೆ ಚೆನ್ನಾಗಿ ಕಾಣ್ತು, ಅದನ್ನು ಹಂಗೆ ಬಿಟ್ಬಿಟ್ಟೆ. ಈ ನೋಸ್ ಪಿನ್ ಇದೆ ಅಲ್ವಾ, ಈ ನೋಸ್ ಪಿನ್ ಅಂತೂ ನಾನು ತೊಗೊಂಡು ಆಲ್ಮೋಸ್ಟ್ 4 ಇಯರ್ಸ್ ಆಯಿತು. ಅವಾಗಿಂದ ನನಗೆ ಇಷ್ಟ ಆಗ್ತಿತ್ತು ಈ ಲುಕ್ ಟ್ರೈ ಮಾಡಬೇಕು ಅಂತ. ಬಟ್ ಇವಾಗಲೇ ಟ್ರೈ ಮಾಡಿದ್ದೀನಿ. ಇದಾದಮೇಲೂ ನನಗೆ ರೋಸ್ ಇಡಬೇಕು ಅಂತ ಇಷ್ಟ ಆಗ್ತಿತ್ತು. ಬಟ್ ಯಾಕೋ ನನಗೆ ಅನಿಸ್ತಾ ಇರಲಿಲ್ಲ ರೋಸ್ ಚೆನ್ನಾಗಿದೆಯಾ ಇಲ್ವಾ ಅಂತ. ಇದೇ ನನ್ನ ಫೈನಲ್ ಲುಕ್ ಗೈಸ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೇನಾದರೂ ನಿಮಗೆ ಮೇಕಪ್ ಲುಕ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್, ಬಾಯ್ ಬಾಯ್.